ಎಂಜಾಯ್ ಮಾಡೋದು ಮಾತ್ರ ಅಲ್ಲ, ನೋವು ಕೂಡ ಒಂದು ಜೀವನದ ಭಾಗವೇ. ಆ ನೋವಲ್ಲೂ ಒಂದು ಇಡೀ ನಿಮ್ಮ ವ್ಯಕ್ತಿತ್ವದ ಭಾಗವಾಗಿ ಆ ನೋವಿರುತ್ತೆ, ಸಂಕಟ ಇರುತ್ತೆ, ಪ್ರಶ್ನೆಗಳಿರ್ತವೆ ಅಥವಾ ಆತಂಕಗಳಿರ್ತವೆ. ಇದೆಲ್ಲ ಒಂದು ಸೇರಿ ಮನುಷ್ಯ ಆಗಿರ್ತದೆ. ಅದು ಯಾರಿಗೂ ತಪ್ಪಿದಲ್ಲ, ಅದು ಈ ಕಷ್ಟಗಳು ದೇವರಿಗೂ ತಪ್ಪಿದಲ್ಲ. ನಿಮ್ಮ ಲೈಫು ಮತ್ತು ನೀವು ಯೋಚನೆ ಮಾಡೋ ರೀತಿ ನೋಡಿದ್ರೆ ತುಂಬ ವರ್ಸಟ್ಯಾಲಿಟಿ ಇದೆ ಆ ಲೈಫಲ್ಲಿ ಅಂತ ಅನ್ಸುತ್ತೆ. ಅದನ್ನು ಐ ಡೋಂಟ್ ಹೇಟ್ ಸಮಸ್ಯೆಗಳು, ದ ಪ್ರಾಬ್ಲಮ್ಸ್, ಐ ಡೋಂಟ್ ಹೇಟ್ ಲೈಫ್. ಮಹಾಭಾರತದಲ್ಲಿ ಬರುವಂಥ ಧೃತರಾಷ್ಟ್ರನ ಮಕ್ಕಳಲ್ಲಿ 101 ಮಕ್ಕಳಲ್ಲಿ ಒಬ್ಬಳು ಹೆಣ್ಣು. ಆ ಒಂದು ಹೆಣ್ಣನ್ನು ಕೂಡ ಅವರು ಸಂತೋಷವಾಗಿಟ್ಟಿರಲಿಲ್ಲ. ಈ ಸಮಾಜ ನಮಗೆ ಹೇಳುತ್ತಲ್ಲ, ದಿಸ್ ಈಸ್ ಹ್ಯಾಪಿನೆಸ್ ಅಂತ. ದಟ್ ಈಸ್ ಫಾಲ್ಸ್. ನನ್ನ ಜೀವನಕ್ಕೆ ನಾನೇ ಜವಾಬ್ದಾರಿ, ನನ್ನ ಸಂತೋಷಕ್ಕೆ ನಾನು ಜವಾಬ್ದಾರಿ, ದುಃಖಕ್ಕೂ ನಾನೇ ನನ್ನ ದುಃಖಕ್ಕೂ ನಾನೇ ಜವಾಬ್ದಾರಿ. ಆ್ಯಂಡ್ ಇಟ್ಸ್ ಮೈ ಲೈಫ್. ನಾವು ಭಾಳ ಪ್ರಬುದ್ಧರ ನಾಟಕ ಮಾಡ್ತಾ ಇರ್ತೇವೆ. ಸುಕನ್ಯಾ, ನೀವು ಹ್ಯಾಪಿಯಾಗಿರ್ಬೇಕಾ, ನಾನು ಹ್ಯಾಪಿಯಾಗಿರ್ಬೇಕು. ಸೊ ನನ್ನ ಹ್ಯಾಪಿನೆಸ್ ನಾನು ನೋಡ್ಕೊತೀನಿ, ನಿಮ್ಮ ಹ್ಯಾಪಿನೆಸ್ ನೀವು ನೋಡ್ಕೊಳಿ. ಪ್ರೀತಿಸಿ, ಅಧಿಕಾರಕ್ಕಲ್ಲ. ಅಂದುಕೊಳ್ಳೋದ್ರಲ್ಲೇ ಅರ್ಧ ಜೀವನ ಆಡೋದು. ವಿ ಪ್ರೆಸ್ಯೂಮ್ ಥಿಂಗ್ಸ್ ಆ್ಯಂಡ್ ವಿ ಅಸ್ಯೂಮ್ ಮಾಡಿ ಅವ್ರು ಹಿಂಗಾಗಿರ್ಬೋದು. ಹಂಗೆ ಜಗತ್ತೆಲ್ಲ ಒಬ್ಬರೇ ಇರೋದು ಅಂತ ಹೇಳ್ಕೊಂಡು ಬದುಕು. ದಿಸ್ ಎ ವರ್ಚುವಲ್ ವರ್ಲ್ಡ್ ಇದೆಯಲ್ಲ, ಅಲ್ಲಿ ಯುದ್ಧಗಳು ನಡೀತಾ ಇರ್ತವೆ, ಅಲ್ಲಿ ನಿಮ್ಮನ್ನು ಅವಮಾನಿಸೋ ಪ್ರಯತ್ನ ನಡೀತದೆ. ಆ್ಯಂಡ್ ಇಫ್ ಯು ವಾಂಟ್ ಫೈಟ್ ದೇರ್ ಆಸ್ ಎ ವರ್ಚುವಲ್. ಅಂದರೆ ಯಾವುದೂ ನನ್ನನ್ನು ನೋಯಿಸಲಾರದು, ನಾನು ಯಾರನ್ನು ನೋಯಿಸಲಾರೆ. ಸತ್ ಮೇಲೆ ಹೆಂಗು ಮಲ್ಕೊಂಡೇ ಇರ್ತೀವಿ. ಸೊ ಬದುಕಿರೋವಾಗ ನಡೀತಾನೆ ಇರಿ. ನಾನು ಜೋಗಿ ಸರ್ ಬಹಳ ಆತ್ಮೀಯರಾಗಿದ್ದಕ್ಕೆ ಆತ್ಮೀಯ ಮಾತುಕತೆಗೆ ಒಂದು ವೇದಿಕೆ ಸಿದ್ಧ ಆಗಿದೆ. ಈಗ ನಮ್ಮ ಜೊತೆಗೆ ಜೋಗಿ ಸರ್ ಇದ್ದಾರೆ. ಜೋಗಿ ಸರ್, ಸುಕನ್ಯಾ ಸ್ಟುಡಿಯೋಸ್ಗೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು ಸುಕನ್ಯಾ. ನೀವು ಈ ಸೋಷಿಯಲ್ ಮೀಡಿಯಾದಲ್ಲೂ ತುಂಬ ಆ್ಯಕ್ಟಿವ್ ಇದ್ದೀರಿ, ಬುಕ್ಸನ್ನು ಬರೀತೀರಿ, ಪತ್ರಿಕೋದ್ಯಮದಲ್ಲೂ ಬಹಳ ಆ್ಯಕ್ಟಿವ್ ಇದ್ದೀರಿ. ಫ್ರೆಂಡ್ಸ್ ಮೀಟ್ ಆಗೋದು, ಕತೆ ಕವನ, ಓಡಾಟ, ಫುಡ್, ಪ್ರವಾಸ ಎಲ್ಲದರಲ್ಲೂ ಕೂಡ ಅಂದರೆ ಅಲ್ಲಲ್ಲಿ ನಿಮ್ಮ ಪಯಣ ಇದ್ದೇ ಇರುತ್ತೆ. ಸೊ ಯಾವ್ದು ನಿಮ್ಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ? ಹೋಲ್ ಲೈಫ್. ಜೋಗಿ ಲೈಫ್. ನನ್ನ ಮೈ ಲೈಫ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಲೈಫ್ ಇಸ್ ಬ್ಯೂಟಿಫುಲ್ ಅಂತ ಹೇಳಿದ್ನಲ್ಲ, ಇಟ್ಸ್ ರಿಯಲಿ ಬ್ಯೂಟಿಫುಲ್. ಇನ್ಯಾರೋ ಹೇಳ್ಬೋದು, ಅಲ್ಲಿ ಎಲ್ಲೋ ಕಷ್ಟದಲ್ಲಿದ್ದಾರೆ, ನೀವು ಬ್ಯೂಟಿಫುಲ್ ಅಂತೀರಾ. ಆ ಕಷ್ಟವನ್ನು ನೋಡಿ ಸಂಕಟ ಪಡೋದು ಕೂಡ ಬದುಕಿನ ಒಂದು ಭಾಗನೇ. ಅಂದರೆ ಎಲ್ಲೋ ಅಂದರೆ ಬರೀ ಎಂಜಾಯ್ ಮಾಡೋದು ಮಾತ್ರ ಅಲ್ಲ, ನೋವು ಕೂಡ ಒಂದು ಜೀವನದ ಭಾಗವೇ. ಆ ನೋವಲ್ಲೂ ಒಂದು ಇಡೀ ನಿಮ್ಮ ವ್ಯಕ್ತಿತ್ವದ ಭಾಗವಾಗಿ ಆ ನೋವಿರುತ್ತೆ, ಸಂಕಟ ಇರುತ್ತೆ, ಪ್ರಶ್ನೆಗಳಿರ್ತವೆ ಅಥವಾ ಆತಂಕಗಳಿರ್ತವೆ. ಇದೆಲ್ಲ ಒಂದು ಸೇರಿ ಮನುಷ್ಯ ಆಗಿರ್ತಾನೆ. ಅದು ಯಾರಿಗೂ ತಪ್ಪಿದಲ್ಲ, ಅದು ಈ ಕಷ್ಟಗಳು ದೇವರಿಗೂ ತಪ್ಪಿದಲ್ಲ ಅಂತ ಹೇಳ್ತೀವಲ್ಲ. ಓಕೆ. ಸೊ ಅವನು ಕೂಡ ಅವತಾರ ಎತ್ತು ಬಿಟ್ಟು ಹೆಂಡತಿನ ಕಲ್ಕೊಂಡು ಕಾಡಲ್ಲಿ ಅಲಿಬೇಕಾಗುತ್ತೆ. ಸೊ ಅದು ನಾವು ಕೂಡ, ನಾನು ಹೇಳ್ತೀನಿ, ಪ್ರತಿದಿನ ಕೂಡ ಒಂದು ಹೊಸ ಅವತಾರ ಎತ್ತಿ ಸಂಕಟ ಪಡ್ತಾ ಇರ್ತೀವಿ. ಆಮೇಲೆ ಮೂಲಕ್ಕೆ ವಾಪಸ್ ಬರೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಓಕೆ. ಸೊ ಇಟ್ಸ್ ಎ ಜರ್ನಿ, ಇನ್ಕಾರ್ನೇಷನ್ ಆ್ಯಂಡ್ ಅಗೇನ್ ಗೋಯಿಂಗ್ ಟು ದಿ ಸೋರ್ಸ್. ಈ ಥರ ಒಂದು ದೊಡ್ಡ ಪ್ರಯಾಣ, ಅದು ಮಜಾ ಇರ್ತದೆ ಅಲ್ವಾ? ಎಷ್ಟೋ ಪುಣ್ಯ ಮಾಡಿರ್ತೀವಿ ನಾವು ಈ ಜನ್ಮ ಪಡ್ಕೊಳ್ಳೋಕ್ಕೆ ಅಂತ ಹೇಳ್ತಾರೆ, ಅಂದರೆ ಸ್ಪಿರಿಚುವಲ್ ಆ್ಯಂಗಲಲ್ಲಿ ಹೇಳಿದ್ರೆ. ಸೊ ಅದನ್ನು ಫುಲ್ ಅನುಭವಿಸೋ ಆ ಲೈಫನ್ನು, ಇಡೀ ಜೀವನವನ್ನು ಬೋರಿಂಗಾಗಿ ಕಳಿಬೇಡ ಅಂತ. ಬಹುಶಃ ನೀವು ನಿಮ್ಮ ಲೈಫು ಮತ್ತು ನೀವು ಯೋಚನೆ ಮಾಡೋ ರೀತಿ ನೋಡಿದ್ರೆ ತುಂಬ ವರ್ಸಟ್ಯಾಲಿಟಿ ಇದೆ ಆ ಲೈಫಲ್ಲಿ ಅಂತ ಅನ್ಸುತ್ತೆ. ಇದೆ ನನಗೆ ಭಾಳ. ಅಂದರೆ ಸಮಸ್ಯೆಗಳಂದರೆ ಇದಿಲ್ಲ, ಸಮಸ್ಯೆಗಳು ಇದ್ದೇ ಇರುತ್ತೆ, ಬಟ್ ನಾವು ನೋಡೋ ದೃಷ್ಟಿಕೋನ ಹೇಗಿರುತ್ತೆ ಅನ್ನೋದು ಇಂಪಾರ್ಟೆಂಟ್. ಅಂದರೆ ಸಮಸ್ಯೆಗಳೆಂದರೆ ನಾನು ಅದನ್ನು ಐ ಡೋಂಟ್ ಹೇಟ್ ಸಮಸ್ಯೆಗಳು, ಪ್ರಾಬ್ಲಮ್ಸ್, ಐ ಡೋಂಟ್ ಹೇಟ್ ಲೈಫ್. ಅದು ಯಾರು ಹೇಟ್ ಮಾಡಬಾರ್ದು. ಅಂದರೆ ದಿಷ್ಟು ಶಲ್ ಪಾಸ್ ಅಂತ ಒಂದು ಕೇಳಿದಿರಲ್ಲ, ಹೌದು, ನನಗೆ ಭಾಳ ನಂಬಿಕೆ ಇದೆ. ಅದನ್ನು ಅಂದರೆ ಈ ಸಮಯ ಕಳೆದು ಹೋಗುತ್ತದೆ. ನಿನ್ನೆ ನನ್ನ ಗೆಳೆಯ ಗೋಪಾಲಕೃಷ್ಣ ಕುಂಟಿನಿ ದುಶ್ಶಲೆ ಅಂತ ಒಂದು ಪಾತ್ರದ ಬಗ್ಗೆ ಬರೆದಿದ್ದ. ಅದು ಮಹಾಭಾರತದಲ್ಲಿ ಬರುವಂಥ ಧೃತರಾಷ್ಟ್ರನ ಮಕ್ಕಳಲ್ಲಿ 101 ಮಕ್ಕಳಲ್ಲಿ ಒಬ್ಬಳು ಹೆಣ್ಣು. ಆ ಒಂದು ಹೆಣ್ಣನ್ನು ಕೂಡ ಅವರು ಸಂತೋಷವಾಗಿಟ್ಟಿರಲಿಲ್ಲ ಅಂತ. ಅವಳನ್ನ ಜಯದ್ರಥನಿಗೆ ಮದುವೆ ಮಾಡಿ ಕೊಡ್ತಾಳೆ, ಅವನು ಸಾಯ್ತಾನೆ. ಆಮೇಲೆ ಒಬ್ಬ ಮಗ ಇರ್ತಾನೆ, ಅವನ ಮಗ
ಅವನು ಎದೆ ಹೊಡಿಸ್ತಾ ಇರ್ತಾನೆ. ಮತ್ತೊಬ್ಬ ಮಗ ಇರ್ತಾನೆ, ಚಿಕ್ಕ ಮಗ, ಅವನ ಮಗ, ಇವಳು ಮೊಮ್ಮಗ, ಅವನು ಇನ್ನೂ ಚಿಕ್ಕವನು. ಹೀಗೆ ಅವಳು ವಾಪಸ್ ತವ್ರ ಮನೆಗೆ ಬರೋಕ್ಕೆ ಆಗಿರಲ್ಲ ಅವಳಿಗೆ. ಸೊ ಅವಳಿಗೆ ಸಂತೋಷವೇ ಇರಲ್ಲ ಅಂತೇಳಿ. ಸೊ ಅವಳಿಗೆ ಏನು ಸಂತೋಷ ಇತ್ತು ನಮ್ಗೆ ಗೊತ್ತಿಲ್ಲ. ಅವಳಿಗೆ ಬದುಕನ್ನು ಈ ಇಷ್ಟೆಲ್ಲ ಸಂಕಟಗಳು ಬಂದಾಗ ಅದನ್ನು ನಾನು ಎದುರಿಸಿ ನಿಂತೆ ಅಂತೇಳಿ ಸಂತೋಷ ಇತ್ತೇನು. ಅಂದರೆ ನೀವು ಮಹಾರಾಜನ ಚಕ್ರವರ್ತಿಯ ಒಬ್ಬಳೇ ಮಗಳಾಗಿದ್ರೂ ಸಂತೋಷ ಇರಲ್ಲ ಅಥವಾ ಸಂತೋಷ ಇರುತ್ತೆ, ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಈ ಸಮಾಜ ನಮ್ಗೆ ಹೇಳುತ್ತಲ್ಲ, ದಿಸ್ ಈಸ್ ಹ್ಯಾಪಿನೆಸ್ ಅಂತ, ದಟ್ ಈಸ್ ಫಾಲ್ಸ್. ಓಕೆ. ಅಂದರೆ ನನ್ನ ಸಂತೋಷವನ್ನು ನೀವು ಡಿಫೈನ್ ಮಾಡಬೇಡಿ, ನಾನು ಡಿಫೈನ್ ಮಾಡ್ಕೊತೀನಿ. ಸೊ ನೀವು ಡಿಸೈಡ್ ಮಾಡಬೇಡಿ ಐ ಆಮ್ ಅನ್ಹ್ಯಾಪಿ ಅಂತ, ನಾನು ಡಿಸೈಡ್ ಮಾಡ್ಕೊತೀನಿ. ಆ್ಯಂಡ್ ನಾನು ಹ್ಯಾಪಿ ಆಗಿದ್ದರೂ ಅನ್ಹ್ಯಾಪಿ ಆಗಿದ್ದರೂ ಇಟ್ ಡಸಂಟ್ ಮ್ಯಾಟರ್ ಟು ಯು. ಡೋಂಟ್ ಟ್ರೈ ಟು ಚೇಂಜ್ ಇಟ್, ಚೇಂಜ್ ದ ಸ್ಟೇಟಸ್. ನನ್ನ ಜೀವನಕ್ಕೆ ನಾನೇ ಜವಾಬ್ದಾರಿ, ನನ್ನ ಸಂತೋಷಕ್ಕೆ ನಾನು ಜವಾಬ್ದಾರಿ, ನನ್ನ ದುಃಖಕ್ಕೂ ನಾನೇ ಜವಾಬ್ದಾರಿ. ಆ್ಯಂಡ್ ಇಟ್ಸ್ ಮೈ ಲೈಫ್. ಬದುಕೋಕೆ ಬಿಡಿ. ಬಿಡಿ. ಈ ವಯಸ್ಸು ಮತ್ತು ಪ್ರಬುದ್ಧತೆ ಎರಡೂ ಒಂದಕ್ಕೊಂದು ತುಂಬ ಹೋಲಿಕೆ ಮಾಡಿ ಮಾತಾಡ್ತಾರೆ ಯಾವಾಗಲೂ. ಒಂದು ವೇಳೆ ಚಿಕ್ಕ ವಯಸ್ಸಲ್ಲೇ ತುಂಬ ಪ್ರಬುದ್ಧತೆಯಿಂದ ಮಾತಾಡಿದ್ರೆ, ವರ್ತಿಸಿದ್ರೆ ವಯಸ್ಸಿಗೆ ಮೀರಿದ ಪ್ರಬುದ್ಧತೆ ಅಂತ ಹೇಳ್ತಾರೆ. ವಯಸ್ಸಾದಮೇಲೆ ಆ ಪ್ರಬುದ್ಧತೆ ಬಂದಿಲ್ಲ ಅಂತಂದರೆ ಇಷ್ಟಾದ್ರೂ ಬಾಲಿಶ ವರ್ತನೆ, ಪ್ರಬುದ್ಧತೆನೇ ಇಲ್ಲ ಅಂತ ಹೇಳ್ತಾರೆ. ಈ ಪ್ರಬುದ್ಧತೆಗೂ ವಯಸ್ಸಿಗೂ ನಿಜವಾಗ್ಲೂ ಸಂಬಂಧ ಇದೆಯಾ? ಸಂಬಂಧ ಇರಲ್ಲ, ಸಂಬಂಧ ಇಲ್ಲ. ನಾಟಕ ಅಷ್ಟೇ ಅದು. ನಾವು ಭಾಳ ಪ್ರಬುದ್ಧತೆ ನಾಟಕ ಮಾಡ್ತಾ ಇರ್ತೀವಿ. ಯಾಕಂದರೆ ನಾಟಕ ಮಾಡಿದ್ರೆ ಇಲ್ಲಿ ಜನ ಏನೋ ಅಂತಾರೋ, ಎಷ್ಟು ವಯಸ್ಸಾಗಿದೆ ಅವ್ರಿಗೆ ಗೊತ್ತಾಗಲ್ವೇನ್ರಿ ಅಂತ ಹೇಳ್ತಾರೆ. ಅದೇ ನಾನು ಆಗ ಹೇಳಿರೋ ಸೆಂಟೆನ್ಸ್ ಅದೇ ಆಗಿತ್ತು. ಯಾರಿಗೋ ಏನೋ ಮಾಡಿದಾಗ ಕತ್ತೆಯನ್ನು ಬೈಬೇಕು ಅಂತ ಇರ್ತಾರೆ, ಬೈಯಲ್ಲ, ಮನಸ್ಸಲ್ಲಿ ಬೈಕೊಂಡಿರ್ತೀವಿ. ತುಂಬ ಪಾಲಿಶ್ ಮಾಡಿ ಪಾಲಿಶ್ ಆಗಿ ಒಂದು ಪೊಲಿಟಿಕಲಿ ಕರೆಕ್ಟ್ ಆಗಿರೋ ಥರ ಮಾತಾಡ್ತಿರ್ತೇವೆ. ಬಟ್ ದಟ್ಸ್ ರಾಂಗ್. ಅಂದರೆ ಅಂಥ ಜಾಗಗಳಿಗೆ ಹೋಗಲೇಬಾರ್ದು. ಈಗ ನನಗೆ ಕೆಲವು ಜಾಗಗಳು ಇಷ್ಟವಿಲ್ಲ, ಅಂದರೆ ಕೆಲವು ಸಮಾರಂಭಗಳು ಇಷ್ಟವಿಲ್ಲ. ನಾನು ಹೇಳಿದ್ದೀನಿ, ನಾನು ಮದುವೆ, ಮುಂಜಿ, ಪೂಜೆ, ಪುನಸ್ಕಾರ ಈ ಥರದ ಕಾರ್ಯಕ್ರಮಕ್ಕೆ ಕರಿಬೇಡಿ ನನ್ನನ್ನು, ಯಾಕೆ ನನಗೆ ಇಷ್ಟವಿಲ್ಲ ಅಂತ. ಅಲ್ಲಿ ಹೋಗಿ ನಾನು ಏನು ಮಾಡೋವಂಥದ್ದಿಲ್ಲ, ಅಲ್ಲಿ ಊಟ ಕೂಡ ಮಾಡಲ್ಲ ನಾನು. ಅಲ್ಲಿ ಹೋಗಿ ಇಡೀ ದಿನ ವೇಸ್ಟ್ ಆಗುತ್ತೆ. ನಾನು ಅಲ್ಲಿ ಬರ್ತೀನಿ, ಬೆಳಿಗ್ಗೆ ವಿಸಿಟ್ ಮಾಡ್ತೀನಿ, ಆಮೇಲೆ ಊರು ಸುತ್ತಾಡ್ತೀನಿ, ಮತ್ತೆ ಹೋಗ್ತೀನಿ. ಸೊ ಮಧ್ಯದ ಅವಧಿಯನ್ನು ನನಗೆ ಬಿಟ್ಬಿಡಿ ಅಂತ. ಸೊ ನಿಮ್ಗೆ ಬರಬೇಕಲ್ಲ, ಅಲ್ಲಿ ಕಮ್ ದೇರ್, ಬಟ್ ಐ ಡೋಂಟ್ ಸ್ಟೇ ದೇರ್. ಅಂದರೆ ನೀವು ಯಾವ ಮುಲಾಜಿಗೂ ಇದಾಗಲ್ಲ, ಏನೋ ಅದು ಅವ್ರು ಅನ್ಕೋತಾರೆ, ಇವ್ರು ಅನ್ಕೋತಾರೆ, ಅವ್ರೇನೋ ಹೇಳ್ತಾರೆ ಅಂತ ಫೀಲೇ ಮಾಡ್ಕೊಳ್ಳಲ್ಲ. ನೀವು ಹ್ಯಾಪಿ ಆಗಿರ್ಬೇಕಾ, ನಾನು ಹ್ಯಾಪಿ ಆಗಿರ್ಬೇಕಾ? ಎಕ್ಸಾಕ್ಟ್. ಆಯ್ಕೆ ಬಂದಾಗ ನಾನು ಹ್ಯಾಪಿ ಆಗಿರ್ಬೇಕು. ಸೊ ನನ್ನ ಹ್ಯಾಪಿನೆಸ್ ನಾನು ನೋಡ್ಕೋತೀನಿ, ನಿಮ್ಮ ಹ್ಯಾಪಿನೆಸ್ ನೀವು ನೋಡ್ಕೊಳ್ಳಿ. ಈಗ ಮುಲಾಜಿ ಯಾವಾಗ ಬರುತ್ತೆ ಅಂದರೆ, ನಾನೇನೋ ನಿಮ್ಗೆ ಹೇಳ್ತೀನಿ, ಎಲ್ಲೂ ಹೋಗ್ಬೇಡಿ, ಇಲ್ಲೇ ಇರಿ ಅಂತ ನಾನು ಹೇಳ್ತೀನಿ. ಹೇಳಿದಾಗ ನಿಮ್ಮ ಸಂತೋಷ ನಿಮ್ಗೆ ಹೋಗ್ಬೇಕು ಅಂತಿರುತ್ತೆ, ನಾನು ನಿಮ್ಮ ಸಂತೋಷವನ್ನು ಕಟ್ಟಿ ಹಾಕಕ್ಕೆ ಟ್ರೈ ಮಾಡ್ತಿರ್ತೀನಿ. ನೀವು ಹೋಗ್ತೀರಿ, ನನಗೆ ಬೇಜಾರಾಗತ್ತೆ. ಯಾಕೆಂದರೆ ನಾನು ಹೋಗಬೇಡಿ ಅಂತ ಹೇಳಿದ ಕಾರಣ. ನಾನು ಹೋಗಬೇಡಿ ಅಂತಲೇ ಹೇಳೋದೇ ಇದ್ದರೆ ಅಲ್ವಾ, ನಾನೇನು ಹೇಳಲ್ಲ ನಿಮಗೆ. ಸೊ ನಿಮ್ಮ ಪಾಡಿಗೆ ನಿಮ್ಮನ್ನು ಬಿಟ್ಟಿರ್ತೀನಿ, ನನ್ನ ಪಾಡಿಗೆ ನಾನು ಬಿಟ್ಬಿಡಿ ಅಂತ. ನಾನು ಒಬ್ರಿಗೆ ಬುದ್ಧಿವಾದ ಹೇಳಕ್ಕೆ ಹೋಗಲ್ಲ, ತಿದ್ದಕ್ಕೆ ಹೋಗಲ್ಲ, ಅವ್ರು ತಪ್ಪು ಮಾಡಿದರೆ ಈ ತಪ್ಪು ಅಂತ ಹೇಳಕ್ಕೆ ಹೋಗಲ್ಲ. ಸೊ ಈಚ್ ಲೈಫ್ ಈಸ್ ಇಂಡಿವಿಜುವಲ್. ದೇ ಶುಡ್ ಫೈಂಡ್ ದೇರ್ ಫಾಲ್ಟ್ಸ್, ದೇ ಶುಡ್ ಕರೆಕ್ಟ್ ಇಟ್ ದೆಮ್ಸೆಲ್ವ್ಸ್. ನಾವು ಯಾರ ಜವಾಬ್ದಾರಿ ತಗೊಳ್ಳೋದು ಬೇಕಾಗಲ್ಲ ಅಂತ. ಅಂದರೆ ಅವ್ರನ್ನ ಪ್ರೀತಿಸಿ, ಬಟ್ ತಿದ್ದಬೇಡಿ. ಆಮೇಲೆ ಪ್ರೀತಿಸಿ, ಅಧಿಕಾರ ಚಲಾಯಿಸಬೇಡಿ. ಅವ್ರನ್ನ ನಿಮ್ಮ ಒಂದು ಭಾಗ ಅಂತ ಭಾವಿಸಿ. ಅವರನ್ನು ಅವ್ರ ಭಾಷೆ ತಿದ್ದಕ್ಕೆ ಹೋಗೋದು, ಅವ್ರ ಬಟ್ಟೆನ ತಿದ್ದಕ್ಕೆ ಹೋಗೋದು, ಜಡ್ಜ್ಮೆಂಟ್ ಮಾಡೋಕ್ಕೆ ಹೋಗೋದು. ಸೊ ಇದೆಲ್ಲ ನನಗೆ ಇತ್ತೀಚೆಗೆ ಆ ಜಡ್ಜ್ಮೆಂಟ್ ಮಾಡೋದು ಅಂತ ಹೇಳಿದ್ರೇ ಇಷ್ಟ ಆಗಲ್ಲ ಅವ್ರದ್ದು. ಆಮೇಲೆ ನಾವೇ ಅಂದ್ಕೊಂಬಿಡೋದು ಅವ್ರು ಚೆನ್ನಾಗಿಲ್ಲ ಅಂತ. ಅವ್ರೇನು ಅವ್ರ ಜೀವನದಲ್ಲಿ ಕಷ್ಟ ಇದ್ದಾರೆ ಅಂತ ಅಂದ್ಕೊಂಡು ನಾವೇ ಯಾಕೆ ಅಂದ್ಕೋ, ಅವರಿಗೆ ಅನಿಸಿರಲ್ಲ ಅದು. ಈಗ ಬಿದ್ದಾಗ ಖಾಲಿ ಗಾಯ ಆದಾಗ ಹೋಗಿ ಮಾಡೋದು ಬೇರೆ, ಅವ್ರ ಮನಸ್ಸಿಗೆ ಗಾಯ ಇದೆ ಅಂತ ಅಂದ್ಕೊಂಡು ನಾವು ಟ್ರೀಟ್ಮೆಂಟ್ ಮಾಡೋಕ್ಕೆ ಹೋಗೋದು ಬೇರೆ. ಈ ಅಂದ್ಕೊಳ್ಳೋದ್ರಲ್ಲೇ ಅರ್ಧ ಜೀವನ ಹಾಳಾಗೋದು. ವಿ ಪ್ರೆಸ್ಯೂಮ್ ಥಿಂಗ್ಸ್ ಆ್ಯಂಡ್ ವಿ ಅಸ್ಯೂಮ್ ಮಾಡಿ ಅವ್ರು ಹಿಂಗಾಗಿರ್ಬೋದು ಅಂದರೆ ನಮ್ಮ ಮನಸ್ಸಲ್ಲಿ ದಿನದ 90 ಭಾಗ ಇನ್ನೊಬ್ಬರಿಗೆ ಜಾಗ ಕೊಟ್ಟಿರ್ತೀವಿ. ಸೊ ಅದು ನಮ್ಮ ಮನಸ್ಸು, ನಮ್ಮ ಜಾಗ ಇದೆ. ಐ ಶುಡ್ ಇನ್ನೊಬ್ರಿಗೆ ಯಾಕೆ ಜಾಗ ಕೊಡಬೇಕಿಲ್ಲ? ನಮಗೆಲ್ಲೂ ಜಾಗ ಇಲ್ದಿರೋಂಗಾಗುತ್ತೆ. ನಮಗೆ ಜಾಗ ಇರಲ್ಲ. ನಾವೇನು ಡಿಸಿಷನ್ಸ್ ತಗೊಳ್ತೀವಿ ಅದರಲ್ಲಿ ಮೆಚುರಿಟಿ ಇರಬೇಕು, ಪ್ರಬುದ್ಧತೆ ಇರಬೇಕು. ಬಟ್ ನಮ್ಮ ವರ್ತನೆಗಳಲ್ಲಿ ಹಾವಭಾವಗಳು ಅಥವಾ ಓಡಾಟ ಅಥವಾ ನಮ್ಮ ಆ್ಯಕ್ಟಿವಿಟಿ ಅದರಲ್ಲಿ ಒಂದು ಚೈಲ್ಡಿಶ್ನೆಸ್ ಅಥವಾ ಏನು ಹೇಳ್ತಾರೆ, ಬಾಲ್ಯದ ಒಂದು ಛಾಯೆ ಇದ್ದರೆ ಬ್ಯೂಟಿಫುಲ್ ಕಾಂಬಿನೇಷನ್ ಅಂತ ಹೇಳ್ತಾರೆ.
ಇದು ಎಷ್ಟೊಂದು ಸತಿ ಉಲ್ಟಾ ಹೊಡೆಯುತ್ತೆ. ಅಂದರೆ ವರ್ತನೆಗಳಲ್ಲಿ ಪ್ರಬುದ್ಧತೆಯನ್ನು ಕೆಲವರು ಎಕ್ಸ್ಪೆಕ್ಟ್ ಮಾಡ್ತಾರೆ, ನಿರ್ಧಾರಗಳಲ್ಲಿ ಅದು ಹೆಂಗಿದ್ರೂ ನಡೆಯುತ್ತೆ ಅನ್ನೋ ಥರ ಇರುತ್ತೆ ಸೊಸೈಟಿಯಲ್ಲಿ. ಸೊ ಇದನ್ನು ನೀವು ಹೇಗೆ ಎನ್ಕೌಂಟರ್ ಮಾಡ್ತೀರಿ ಅಂತ? ಸೊಸೈಟಿ ಅಂತ ಹೇಳುವ ಕಲ್ಪನೆ ಇರೋದು ಮನುಷ್ಯನಿಗೆ ಮಾತ್ರ, ಬೇರೆ ಯಾವ ಪ್ರಾಣಿಗಳಲ್ಲಿ ಇಲ್ಲ. ಬಟ್ ನಾವು ಬದುಕೋದು ಅದೇ ಅಲ್ಲ, ಅದೇನೋ ಹಿಂಗಾಗಿ ಏನು ಮಾಡಿತ್ತಂದರೆ ಈ ಸೊಸೈಟಿ ನಮ್ಮನ್ನು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಎಷ್ಟು ಕಂಟ್ರೋಲ್ ಮಾಡುತ್ತೆ ಅಂದರೆ ನಾವು ಇನ್ನೊಬ್ಬರ ಥರ ಬದುಕು ಶುರು ಮಾಡ್ತೀವಿ, ಕಾಪಿ. ಹಿಂಗೆ ಎಜುಕೇಷನ್ ನಮ್ಮನ್ನು ಒಂದೇ ಥರ ಮಾಡ್ತಾ, ಅಂದರೆ ಒಬ್ಬ ಡಾಕ್ಟ್ರ್ ಅಂದರೆ ಎವ್ರಿ ಡಾಕ್ಟ್ರ್ ಇಸ್ ಸೇಮ್. ಅಲ್ಲಿ ವೈಯಕ್ತಿಕವಾದೇನಿಲ್ಲ, ಅವನು ಏನು ಓದಿದ್ದಾನೋ ಎಲ್ಲರೂ ಅದೇ ಓದಿರ್ತಾರೆ, ಅದೇ ಥರ ಟ್ರೀಟ್ಮೆಂಟ್ ಮಾಡ್ತಾರೆ. ಒಂದು ರೋಗನ ಅದೇ ಥರ ಹಿಂಗೆ ಪತ್ತೆ ಮಾಡ್ತಾರೋ, ಅಥವಾ ಒಂದು ಯಂತ್ರ ಹೆಂಗೆ ಮಾಡುತ್ತೋ ಒಂದೇ ಥರದ ಅಚ್ಚು ಮೆಕ್ಯಾನಿಕಲ್ ಆಗಿ ಸ್ಟೀರಿಯೋ ಟೈಪನ್ನು ಕ್ರಿಯೇಟ್ ಮಾಡುತ್ತಾ, ಹಾಗೆ ಸೊಸೈಟಿ ಸ್ಟೀರಿಯೋ ಟೈಪನ್ನು ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಅಂದರೆ ನೀನು ಇದೇ ಥರ ಈ ಪ್ರಶ್ನೆಗಳಿಗೆ ಇದೇ ಉತ್ತರ ಕೊಡಬೇಕು ಅಂತ 100 ಜನ ಕೇಳಿದ್ರು ಅದೇ ಉತ್ತರ. ಸೊ ಅದು ಏನಾಗಿರುತ್ತಂದರೆ ಇಂಡಿವಿಜುವಲ್ ಅಂತ ಹೇಳೋ ಇರುತ್ತಲ್ಲ, ಅಂದರೆ ವೈಯಕ್ತಿಕ ಪ್ರತಿಭೆ ಅಂತ ಇರುತ್ತಲ್ಲ, ವೈಯಕ್ತಿಕ ಟೇಸ್ಟ್ ಅಂತ ಇರುತ್ತಲ್ಲ, ಅದು ಹೊರಟೋಗಿರುತ್ತೆ. ಅದನ್ನು ಕಂಡುಕೊಳ್ಳೋದು ಕೆಲವರಿಗೆ ಮಾತ್ರ ಸಾಧ್ಯ ಆಗುತ್ತೆ. ಸ್ವಲ್ಪ ನೀವು ನಾನು ಹೇಳ್ದಂಗೆ ಉಡಾಫೆ ಇರಬೇಕು. ನಾವೇ ಇಂಪಾರ್ಟೆಂಟ್, ನಾವು ಹೇಳೋದೇ ಇಂಪಾರ್ಟೆಂಟ್ ಅನ್ನೋ ಫೀಲಿಂಗ್ ಬೇಕಾಗಿಲ್ಲ. ನಾನು ಬದುಕ್ತೀನಿ ನನ್ನ ಇಷ್ಟಕ್ಕೆ ಅಂದರೆ ನಾವು ಏನಕ್ಕೆ ಇದು ಮಾಡ್ತೀವಿ ಅಂದರೆ ನನ್ನ ಕಷ್ಟಕ್ಕೆ ಯಾರು ಆಗ್ತಾರಪ್ಪ ಮುಂದೆ ಅಂತ, ಈ ಥರ ಒಂದು ಭಾವನೆ ಇರಬಾರ್ದು. ನನ್ನ ಕಷ್ಟನೇ ಬರಲ್ಲ ಅಂತ ಇರಬೇಕು. ಇವನ್ ಕಷ್ಟ ಅಂದರೆ ನೀವು ನೀರ ಮೇಲೆ ನಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀವಿ, ನಡ್ಕೊಂಡು ಹೋಗ್ತೀನಿ ಗೊತ್ತಿರುತ್ತೆ, ಬಟ್ ಯಾಕೆ ನಡೆಯಲ್ಲ ಅಂದರೆ ಮುಳುಗ್ಬಿಟ್ರೆ ಯಾರು ನಕ್ಬಿಟ್ರೆ ಅಂತ. ಸೊ ಇನ್ನೊಬ್ಬರ ಒಪಿನಿಯನ್ ಮೇಲೆ ನೀವು ನಿಮ್ಮ ಜೀವನ ಕಟ್ಕೊಂಡಾಗ ಆಗಲ್ಲ, ಅದು ಕಟ್ಕೊಳ್ಳೇಬಾರ್ದು. ನೀವು ನಿಮ್ಮ ಈ ಜಗತ್ತಲ್ಲಿ ಇರೋದು ನಾನೊಬ್ಬನೇ ಅಂತ. ನನಗೆ ಫಸ್ಟ್ ಟೈಮ್ ಭಾಷಣ ಮಾಡಿದಾಗ ನನಗೆ ಸಿಕ್ಕಾಬಿಟ್ಟು ಜನ ಇದ್ದಾರೆ ಅಂತ ಹೇಳಿದೆ ನಾನು. ಆಗ ನಮ್ಮ ಎಸ್ ಮೂರ್ತಿ ಅಂತಿದ್ರು, ಅವ್ರು ಹೇಳಿದ್ರು ಇಡೀ ಇದು ಖಾಲಿ ಇದೆ ಅಂದ್ಕೊಂಬಿಡು, ಅಂದರೆ ಸಭೆ ಖಾಲಿ ಅಂದ್ಕೊಂಬಿಟ್ಟು ಮಾತಾಡಿ ನಾನು. ಹಾಗೆ ಜಗತ್ತೆಲ್ಲ ಒಬ್ಬರೇ ಇರೋದು ಅಂತ ಹೇಳ್ಕೊಂಡು ಬದುಕಬೇಕು. ಇದು ಹಿಂದೆ ಆಗ್ತಿತ್ತು, ಸೋಷಿಯಲ್ ಮೀಡಿಯಾ ಇಷ್ಟು ಪೀಕಲ್ಲಿ ಇರೋದಕ್ಕಿಂತ ಮುಂಚೆ ಆಗ್ತಿತ್ತು. ನೀವೇನೇ ಮಾತಾಡಿದ್ರು 4 ಜನ ಸರಿ ಇದೆ ಸರಿ ಇಲ್ಲ ಅಂತ ಹೇಳಿ ಅಲ್ಲಿಗೆ ಬಿಟ್ಟು ಹೋಗ್ತಿತ್ತು. ಬಟ್ ಈಗ ಏನಾಗಿದೆ ಅಂದರೆ ನೀವೇನು ಮಾತಾಡ್ತೀರಿ ಅದು ಜಗತ್ತಿನ ಮೂಲೆ ಮೂಲೆಗೂ ತುಂಬ ವೈರಲ್ ಆಗೋದು, ತುಂಬ ಟ್ರೋಲ್ ಆಗೋದು. ಏನಾದರೂ ತಪ್ಪಾಯಿತು ಅಂತಂದರೆ ಬೆಳಗ್ಗೆ ಎದ್ರೆ 50 ಫೋನ್ಗಳು ಬಂದು ನೀವು ಮಾತಾಡೋದು ಹಂಗಾಯಿತು ಹಿಂಗಾಯಿತು ಅಂತ ಟೀಕೆಗಳು ಶುರುವಾಗುತ್ತೆ. ನೀವು ಮೊಬೈಲ್ ಓಪನ್ ಮಾಡಿದ್ರೆ ಅದೇ ಪಾಪಪ್ ಆಗೋಕ್ಕೆ ಶುರುವಾಗುತ್ತೆ, ಎಲ್ಲೋದು ಅದೇ ಪ್ರಶ್ನೆ ಕೇಳೋಕ್ಕೆ ಶುರು ಮಾಡ್ತಾರೆ, ಮೀಡಿಯಾಗಳು ಮುತ್ತಿಗೆ ಹಾಕೋಕ್ಕೆ ಶುರು ಮಾಡುತ್ತೆ. ಸೊ ಅಂದರೆ ಅದರ ಪರಿಣಾಮಗಳಿದೆಯಲ್ಲ, ಒಂದು ಮಾತಿನ ಪರಿಣಾಮಗಳು ಈಗ ಅಂದುಕೊಂಡಿದ್ದಕ್ಕಿಂತ ವ್ಯಾಪ್ತಿ ತುಂಬ ದೊಡ್ಡದಾಗಿದೆ ಮೊದಲಿದ್ದಕ್ಕಿಂತ. ಆಗ ನಾನು ಹಿಂಗೆ ಇರ್ತೀನಿ ಅಂತ ಉಡಾಫೆ ಹೆಂಗೆ ನಮಗೆ ಹೆಲ್ಪ್ ಆಗುತ್ತೆ ಅಂತ? ಅಲ್ಲ, ಇದಕ್ಕೆ 2 ಉತ್ತರ ಇದೆ. ಒಂದೇನೆಂದರೆ ಅವ್ರ ಸೋಷಿಯಲ್ ಮೀಡಿಯಾ ಎಲ್ಲ ಇದೆಯಲ್ಲ, ಅದು ಒಂದು ದಿವಸ ಇರುತ್ತೆ ನಿಮಗೆ. ಅವರು ನಾನು ಏನೇ ಮಾಡಿದ್ರು ಅವ್ರು ನಾನು ಟೀಕೆ ಮಾಡೋದು ಒಂದು ದಿವಸ ಮಾತ್ರ, ನೆಕ್ಸ್ಟ್ ಡೇ ಬೇರೆ ಹುಡುಕ್ತಾರೆ. ದಿಲ್ ಗೆಟ್ ಬೋರ್ಡ್ ಔಟ್ ಆಫ್ ಇಟ್. ಎರಡನೇದು ಒಂದು ಮೆಂಟಾಲಿಟಿ, ಒಂದು ಸೈಕಾಲಜಿ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಈಗ ಯಾರೋ ಒಂದು ಬಟ್ಟೆ ಕೆಟ್ಟದಾಗಿ ಹಾಕಿದರೆ ಇವ್ರು ಕೆಟ್ಟ ಬಟ್ಟೆ ಹಾಕಿದಾಳೆ ಅಂತ ಟೀಕೆ ಶುರು ಆಗುತ್ತೆ. ಯಾಕೆ ಶುರು ಆಗುತ್ತೆ ಅಂದರೆ ಅವ್ರ ಮನೆಯಲ್ಲಿ ಅವ್ರ ಮಕ್ಕಳು ಅವ್ರ ಮಾತು ಕೇಳಿರಲ್ಲ. ಅಂದರೆ ಮಕ್ಕಳಿಗೆ ಈ ಬಟ್ಟೆ ಹಾಕ್ಬೇಡ ಅಂತ ಹೇಳಿದಾಗ ನೀನು ಯಾರು ಹೇಳೋಕ್ಕೆ ಅಂತ ಕೇಳಿರ್ತಾರೆ. ಸೊ ಆ ಭಾವನೆ ನಾವು ಸೊಸೈಟಿ ಮೇಲೆ ಹೇಳ್ತಾರೆ. ಅಂದರೆ ಈ ನೈತಿಕತೆಯ ಪಾಠ ಅಂದಿದೆ ಮನುಷ್ಯನಿಗೆ. ಬಹಳ ದೊಡ್ಡ ದುರಂತ ಏನಂದರೆ, ನಾನು ಇನ್ನೊಬ್ಬರಿಗೆ ನೀತಿ ಹೇಳಬೇಕು, ಎಲ್ಲರೂ ನೀತಿವಂತರಾಗಿರಬೇಕು ಅಂತ ಒಂದು ನೈತಿಕತೆಯ ಪಾಠವನ್ನು ಹೇಳುವಂಥ ಒಂದು ಚಟ ಇದೆ. ಇದರ ನೀತಿ ಏನು ಅಂತೇಳಿ ಅಂದರೆ, ಹಿಂಗೆ ಬದುಕಬೇಕು, ಹಿಂಗಿರಬೇಕು, ಇದೇ ಥರ ಡ್ರೆಸ್ ಮಾಡಬೇಕು, ಇದನ್ನೇ ಓದಬೇಕು, ಇದನ್ನೇ ಮಾತಾಡಬೇಕು ಅಂತೇಳಿ ನಿಮ್ಮನ್ನು ಒಂದು ಕಟ್ಟು ಹಾಕೋಕ್ಕೆ ಟ್ರೈ ಮಾಡ್ತಾರೆ. ಮುಂಚೆ ಮನೇಲಿ ಮಾಡ್ತಿದ್ರು, ಮನೆಯಲ್ಲಿ ದೊಡ್ಡಪ್ಪ ಹೇಳ್ದಂಗೆ ಎಲ್ಲರೂ ಅವ್ನು ಹೇಳ್ದನ್ನೇ ಊಟ ಮಾಡಬೇಕು, ಅವ್ನು ಹೇಳ್ದಂಗೆ ಬಟ್ಟೆ ಹಾಕಿರಬೇಕು, ಅವ್ನು ಹೇಳ್ದ ಕಡೆಗೆ ಹೋಗಬೇಕು ಅಂತ. ಇವತ್ತು ಯಾರು ಕೇಳ್ತಾರೆ? ಆ ದೊಡ್ಡಪ್ಪನ ಮಾತು ಯಾರು ಕೇಳಲ್ಲ. ಆ ದೊಡ್ಡಪ್ಪ ಈಗ ಏನು ಮಾಡ್ತಾನಂದರೆ ಸಮಾಜ ಕೆಳಕ್ಕೆ ಹೊರಟಿದ್ದಾನೆ ಸೋಷಿಯಲ್ ಮೀಡಿಯಾದಲ್ಲಿ. ನೀನು ಹಿಂಗೆ ಇರಬೇಕು, ನೀನು ಇದನ್ನೇ ಊಟ ಮಾಡಬೇಕು, ನೀನು ಅದನ್ನು ತಿನ್ನಬಾರ್ದು, ಅದನ್ನು ತಿಂದರೆ ಅವನು ಇದಾಗಿ ಅದನ್ನು ತಿಂತಾ ಇದ್ದಾನೆ. ಇದೆಲ್ಲ ಮಕ್ಕಳು ತಿಂತಿದ್ದಾರೆ. ಮಕ್ಕಳು ತಿಂದರೆ ಮಕ್ಕಳಿಗೆ ಹೇಳಿದರೆ ಮಕ್ಕಳು ಮಾತು ಕೇಳಲ್ಲ, ಹಂಗೆ ಸಮಾಜ ಕೇಳ್ಕೊಟ್ಟಿದ್ದಾನೆ. ಇಟ್ಸ್ ಅ ಸೈಕಲಾಜಿಕಲ್ ಪ್ರಾಬ್ಲಮ್, ಸೈಕಲಾಜಿಕಲ್ ಡಿಸಾರ್ಡರ್. ಇನ್ನೊಬ್ರಿಗೆ ಹೇಳಕ್ಕೆ ಹೋಗೋದು ಅಂದರೆ ಇಲ್ಲಿ ನಡೆಯಲ್ಲ, ಅದನ್ನ ಅಲ್ಲಿ ಹೇಳೋದು. ಸೋಷಿಯಲ್ ಮೀಡಿಯಾದಲ್ಲಿ ಇಂಥವ್ರು 100 ಜನ ಅಂತ ಒಂದು ಕುಲ್ಲೆಪೀಸಿದ ತಕ್ಷಣ ವೀಕ್ ಆಗಿರೋ ಮನುಷ್ಯ, ಅಯ್ಯೋ ಯಾಕೆ ಬೇಕು ನನಗೆ ಅಂತ ಹಿಂದೆ ಹೋಗ್ಬಿಡ್ತಾರೆ. ಯಾಕೆ ವೀಕ್ ಆಗಿರ್ಬೇಕು ನಾವು ಅಂತ. ಅಲ್ಲ, ಒಬ್ಬರು ಸಿನಿಮಾ ಆ್ಯಕ್ಟ್ರೆಸ್
ಕರ್ನಾಟಕ ಅಲ್ಲ ಬೇರೆ ಸ್ಟೇಟಲ್ಲಿ ಸುಸೈಡ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದ ನಾನು ಹೇಳಿದ್ನಲ್ಲ, ಈ ಒಂದು ಕಾಮೆಂಟ್ಸ್ಗೆ ಟೀಕೆಗಳಿಗೆಲ್ಲ. ಸೊ ಅಂದರೆ ಅಷ್ಟು ವೀಕ್ ಮಾಡಿಬಿಡುತ್ತೆ ಮನುಷ್ಯನ. ಅಷ್ಟು ವೀಕ್ ಮಾಡಿಬಿಡುತ್ತೆ ಅಂದರೆ ನಾವು ನಮ್ಮ ಬಗ್ಗೆ ನಂಬಿಕೆ ಕಳ್ಕೊಂಡಿದ್ದೀವಿ. ಸೊ ನನ್ನ ಲೈಫನ್ನು ಇನ್ನು ಯಾರು ಏನೂ ಬದಲಾಯಿಸೋಕ್ಕಾಗಲ್ಲ. ಏನು ಮಾಡ್ಬೋದು ನಾನೇ ಯಾವುದಕ್ಕೆ ಅಂದರೆ ಇಫ್ ದರ್ ಇಸ್ ಎ ಲೀಗಲ್ ಥಿಂಗ್ ಇನ್ ಯುವರ್ ಲೈಫ್, ಅಂದರೆ ಕಾನೂನಿಗೆ ವಿರುದ್ಧವಾದ ಕಳ್ಳತನವನ್ನು, ಕೊಲೆಯನ್ನು, ದರೋಡೆಯನ್ನು ಏನೋ ಮಾಡಿದ್ದರೆ ಕಾನೂನಿನ ಇಂಪ್ಲಿಕೇಶನ್ ಇರುತ್ತೆ. ಸೊ ಯಾರು ನಿಮ್ಮನ್ನು ಟ್ರೀಟ್ ಮಾಡ್ಬೋದು ಅಂದರೆ ಶಿಕ್ಷೆಗೆ ಒಳಪಡಿಸ್ಬೋದು, ಅಂದರೆ ಒಂದು ಕಾನೂನು ಒಳಪಡಿಸ್ಬೋದು. ಎರಡನೇದು ರಾಜಕೀಯ ದುರುದ್ದೇಶಗಳಿಗೆ ಬಲಿಯಾಗ್ಬೋದು. ಮೂರನೆಯದು ಧಾರ್ಮಿಕವಾಗಿದ್ದರೆ, ನಿಮಗೆ ಬಹಳ ಧಾರ್ಮಿಕತೆ ಇದ್ದರೆ ಪಾಪ ಪ್ರಜ್ಞೆ ಕಾಣ್ಬೋದು, ಅಂದರೆ ಮುಂದೆ ನನಗೆ ನರಕ ಪ್ರಾಪ್ತಿ ಆಗ್ಬೋದು, ಈ ಥರದ್ದಿರ್ಬೋದು. ಈ ಮೂರು ನೀವು ಅತೀತರಾಗಿದ್ದರೆ, ಅಂದರೆ ಕಾನೂನಿನ ದೃಷ್ಟಿಯಲ್ಲಿ ತಪ್ಪು ಮಾಡದೇ ಇದ್ದರೆ, ಧಾರ್ಮಿಕವಾಗಿ ಪಾಪ ಪ್ರಜ್ಞೆ ಆಗುವಂಥ ಕೆಲಸವನ್ನು ಮಾಡದೇ ಇದ್ದರೆ, ನಿಮ್ಮ ಲೈಫಿಗೆ ನೀವು ಇನ್ನೊಬ್ಬರಿಗೆ ಏನು ಸರ್ಟಿಫಿಕೇಟ್ ಇನ್ನೊಬ್ಬರಿಂದ ಬಯಸಬೇಕಾಗಿಲ್ಲ. ಆದರೆ ಮಾನಸಿಕ ಶಿಕ್ಷೆ ಕೂಡ ಇನ್ನೊಂದು 4ನೇದು ನಾನು ಸೇರಿಸ್ತೀನಿ. ನಿಮಗೆ ಎಲ್ಲಿ ಮ್ಯಾಟರ್ ಆಗುತ್ತೆ ಅಂದರೆ, ನೀವು ಒಬ್ಬರೇ ಇದ್ರೆ ಸಮಸ್ಯೆ ಆಗಲ್ಲ, ನೀವು 4 ಜನರನ್ನ ಫೇಸ್ ಮಾಡಬೇಕಾಗತ್ತೆ. ನಿಮ್ಮನ್ನು ಜಡ್ಜ್ ಮಾಡಿಬಿಡ್ತಾರೆ. ಅಲ್ಲ, ನಾನು ಹೇಳ್ತೀನಿ, ಆಮೇಲೆ ಆ ವಿಡಿಯೋ ಅಥವಾ ಫೋಟೋದಲ್ಲಿ ಏನು ಕಾಮೆಂಟ್ ಅಥವಾ ಏನಿರುತ್ತೆ ಅದನ್ನು ಅಂದರೆ ಬಹಳಷ್ಟು ಜನ ಅನುಭವಿಸಿರೋದನ್ನ ನಾನು ಹೇಳ್ತೀನಿ. ಅಲ್ಲ, ನಾನು ಹೇಳ್ತೀನಿ ಯಾಕಾಗೈತೆ ಅಂದರೆ ಇದು ಅದರಿಂದಾಗಿ ಡಿಪ್ರೆಷನ್ಗೆ ಹೋಗಿದ್ದಾರೆ ಸುಮಾರು. ಅಲ್ಲ, ಅದೆಲ್ಲ ವರ್ಚುವಲ್ ವರ್ಲ್ಡಲ್ಲಿ ನಡೀತಾ ಇರುತ್ತೆ. ನಿಮಗೆ ಯಾರೋ ಒಬ್ಬ ಫೇಸ್ಬುಕ್ಕಲ್ಲಿ ಬೈದಿರ್ತಾನೆ ಇಟ್ಕೊಳ್ಳಿ, ಭಾಳ ಕೆಟ್ಟದಾಗಿದೆ ಅಂತ. ಅವನು ಎದುರುಗಡೆ ಸಿಕ್ಕಿದಾಗ ಮೇಡಮ್ ಭಾಳ ಚೆನ್ನಾಗಿತ್ತು ಅಂತ. ಅಂದರೆ ದೇ ಆರ್ ಲಿವಿಂಗ್ ಇನ್ 2 ವರ್ಲ್ಡ್ಸ್. ಆ ವರ್ಲ್ಡಲ್ಲಿ ಬೈತಾರೆ ಅವರು, ಅವ್ರಿಗೆ ಏನೋ ಫ್ರಸ್ಟ್ರೇಷನ್ ಇರುತ್ತೆ. ಬಟ್ ಎದುರಿಗೆ ಸಿಕ್ಕಿದಾಗ ಒಬ್ಬರು ಮಾತಾಡಲ್ಲ. ನನ್ನನ್ನು ಇಡೀ ವಾರ ಟ್ರೋಲ್ ಮಾಡಿರ್ತಾರೆ. ನಾನು ಅದೇ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾರೆ, ಅವರೆಲ್ಲ ಇರ್ತಾರೆ, ಎಲ್ಲರೂ ಸಂತೋಷವಾಗಿ ಮಾತಾಡಿ ಸರ್ ತಿಂಡಿ ಆಯಿತಾ, ಉಪ್ಪಿಟ್ಟು ತಿನ್ನೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಮುಗಿಯಿತು. ಅಲ್ಲಿ ಯಾರು ಮಾತಾಡ್ತಿರಲ್ಲ. ಅಂದರೆ ದಿಸ್ ಎ ವರ್ಚುವಲ್ ವರ್ಲ್ಡ್ ಇದೆಯಲ್ಲ, ಅಲ್ಲಿ ಯುದ್ಧಗಳು ನಡೀತಾ ಇರ್ತವೆ, ಅಲ್ಲಿ ನಿಮ್ಮನ್ನು ಅವಮಾನಿಸೋ ಪ್ರಯತ್ನ ನಡೀತಾ ಇರುತ್ತೆ. ಅಲ್ಲಿರೋದು ವರ್ಚುವಲ್ ವ್ಯಕ್ತಿಗಳೇ ಹೊರತು ನಿಜವಾದ ವ್ಯಕ್ತಿಗಳಲ್ಲ ಅಂತ. ಸೊ ಅದನ್ನು ಹೇಗೆ ನೋಡಬೇಕು ಅಂತ ಒಬ್ಬ ಮನುಷ್ಯ ಅಲ್ಲ, ಯು ಶುಡ್ ಲುಕ್ ಎಟ್ ಆಸ್ ಎ ವರ್ಚುವಲ್ ವರ್ಲ್ಡ್, ಆ್ಯಂಡ್ ಇಫ್ ಯು ವಾಂಟ್ ಫೈಟ್ ದೇರ್ ಆಸ್ ಎ ವರ್ಚುವಲ್ ಮ್ಯಾನ್ ಆರ್ ವರ್ಚುವಲ್ ವುಮನ್, ಅಲ್ಲಿ ಹೋಗಿ ಯುದ್ಧ ಮಾಡಿ ನೀವು. ಬಟ್ ಇಲ್ಲಿ ಬಂದಾಗ, ಈ ಜಗತ್ತಲ್ಲಿ ಬಂದಾಗ, ಈ ಜಗತ್ತಿಗೂ ಆ ಜಗತ್ತಿಗೂ ಸಂಬಂಧ ಇಲ್ಲ. ಅದು ಈಗಿನ ಇತ್ತೀಚಿನ ಹೊಸ ಕಲ್ಪನೆ. ಈ ಹೊಸ ಕಲ್ಪನೆಯಲ್ಲಿ ಎಲ್ಲರೂ 2 ಜಗತ್ತು, ಎಲ್ರಿಗೂ 2 ವ್ಯಕ್ತಿತ್ವ, ಒಂದು ವರ್ಚುವಲ್ ಪರ್ಸನಾಲಿಟಿ, ಒಂದು ರಿಯಲ್ ಪರ್ಸನಾಲಿಟಿ. ಈ ವರ್ಚುವಲ್ ಪರ್ಸನಾಲಿಟಿಯಲ್ಲಿ ಪ್ರತಿಯೊಬ್ಬರು ನಮ್ಮ ಇದು ಹೇಳ್ದಂಗೆ ಪ್ರತಿಯೊಬ್ಬರು ನೀತಿವಂತರು, ಪ್ರತಿಯೊಬ್ಬರು ಶಾಂತಿ ಪ್ರಿಯರು, ಪ್ರತಿಯೊಬ್ಬರು ದೇಶ ಪ್ರೇಮಿಗಳು, ಪ್ರತಿಯೊಬ್ಬರು ಎಲ್ರಿಗೂ ಪಾಠ ಹೇಳುವವರು, ಮತ್ತು ಪ್ರತಿಯೊಬ್ಬರು ಬಹಳ ಏನು ಸುಸಂಸ್ಕೃತಿಯಿಂದ ಬದುಕುವವರು ಆ ವರ್ಲ್ಡಲ್ಲಿ. ಹಾಗಾಗಿ ಅಲ್ಲಿ ಮಾತಾಡ್ತಾ ಇರ್ತಾರೆ. ಇಲ್ಲಿ ಬಂದರೆ ಎಲ್ಲರೂ ಸಹಜವಾದ ಮನುಷ್ಯರು, ಎಲ್ಲ ಕಾಮ ಕ್ರೋಧ ಮದ ಲೋಭ ಮೋಹ ಮತ್ಸರ ಇದು ತುಂಬಿರೋ ಜಗತ್ತಿದು. ಇದೆಲ್ಲ ಯಾವ ಜಗತ್ತಲ್ಲಿ ಇದೆಯೋ ಅಲ್ಲಿ ಸಂತೋಷವಾಗಿದ್ದೀವಿ, ಯಾವ ಇಲ್ಲವೋ ಅಲ್ಲಿ ಸಂತೋಷವಾಗಿಲ್ಲ, ಅಲ್ಲಿ ಜಗಳ ಆಡ್ತಿರ್ತೀವಿ. ಸೊ ಅದು ಆ 2 ವರ್ಲ್ಡನ್ನ ಡಿಫರೆನ್ಸ್ ಕಂಡ್ಕೊಂಡ್ಬಿಟ್ರೆ ನಿಮ್ಗೆ ಏನೂ ಆಗಲ್ಲ. ಅದು ನನಗೆ ಯಾವುದು ಹಿಂಸೆ ಕೊಡೋದಂದರೆ, ನನಗೆ ಯಾರೋ ಫೇಸ್ಬುಕ್ಕಲ್ಲಿ ಬೈದಿರ್ತಾನೆ, ನಾನು ನೋಡಿರಲ್ಲ ಅಂತ ನನ್ನ ಒಬ್ಬ ಹಿತೈಷಿಗೆ ಹೊಟ್ಟೆ ಉರಿತಾ ಇರುತ್ತೆ. ನೋಡೇ ಇಲ್ಲ, ಇವನು ನೋಡಿಲ್ಲ. ಅವನೇನು ಮಾಡ್ತಾನೆ, ನನ್ನ ವಾಟ್ಸಪ್ಪಿಗೆ ಕಳಿಸ್ತಾನೆ, ಸರ್ ನಿಮ್ಮ ಬಗ್ಗೆ ಇವರು ಹೀಗೆಲ್ಲ ಹೇಳಬಾರ್ದಾಗಿತ್ತು, ಭಾಳ ಕೆಟ್ಟದಾಗಿ ಹೇಳಿದ್ದಾರೆ. ಅಂದರೆ ಹಿಸ್ ಇಂಟೆನ್ಷನ್ ಇಸ್ ಟು ಹರ್ಟ್ ಮೀ. ಅಂದರೆ ಇವನು ಹರ್ಟ್ ಆಗಿಲ್ವಲ್ಲ, ಅಲ್ಲಿ ನೋಡಿಲ್ವಲ್ಲ, ಇದು ನಂಗೆ ಗೊತ್ತಾಗಿದೆ ಅಂತ ಇವನಿಗೆ ಗೊತ್ತಾಗಿಲ್ವಲ್ಲ, ಈ ಥರದ ಭಾವನೆಗಳಿರ್ತಾವಲ್ಲ. ಅವ್ರು ತಮ್ಮ ರೀತಿಯಲ್ಲಿ ನಿಮ್ಮ ಕಡೆಗೆ ನಿಮ್ಮನ್ನು ನೋಯಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ, ತಮ್ಮ ಉದ್ದೇಶಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ನಿಮ್ಮನ್ನೊಂದು ದಾಳಾಗಿ ಬಳಕೆ ಮಾಡ್ತಾರೆ. ಅಂದರೆ ಕೆಲವರಿಗೆ ಅದನ್ನು ಇನ್ನೊಬ್ಬರಿಗೆ ನೋಯಿಸದೇ ಸಂತೋಷವೇ ಇರಲ್ಲ ಈ ಜೀವನದಲ್ಲಿ. ಆದರೆ ಇನ್ನೊಂದು ಇಲ್ಲಿ 2 ಥರ ಆಗುತ್ತೆ. ಒಂದು ಸೋಷಿಯಲ್ ಮೀಡಿಯಾ ಮತ್ತು ಈ ವರ್ಚುವಲ್ ವರ್ಲ್ಡ್ ಬಗ್ಗೆ ಯಾವುದೇ ಕನೆಕ್ಷನ್ ಇಲ್ಲದೆ ಬಹಳ ಹವ್ಯಾಸವಾಗಿ ಅಥವಾ ಎಂಟರ್ಟೈನ್ಮೆಂಟ್ ಆಗಿ ನೋಡೋರಿಗೆ ಒಂದು ಥರ ಜಗತ್ತದು. ಇನ್ನು ಕೆಲವರು ಅದನ್ನೇ ಬಿಸ್ನೆಸ್ ಆಗಿ ಅಥವಾ ಅದರಲ್ಲೇ ಜೀವನ ಉಪಾಯವನ್ನು ಕಂಡುಕೊಂಡಿರೋರದ್ದು ಮತ್ತೊಂದು ಜಗತ್ತು. ಅಲ್ಲಿ ಒಂದು ಸಣ್ಣ ಏರುಪೇರಾದರೂ ಕೂಡ ದೊಡ್ಡ ಹೊಡೆತ ಬೀಳುತ್ತೆ. ಸೊ 2 ಥರನೂ ಇದೆ ಈ ಸೋಷಿಯಲ್ ಮೀಡಿಯಾ ಲೈಫ್ ಅಥವಾ ವರ್ಚುವಲ್ ವರ್ಲ್ಡ್ ಲೈಫ್. ಸೊ ಇದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದಕ್ಕೆ ಯಾವ ಥರದ ಮನಸ್ಥಿತಿ ಬೇಕಾಗತ್ತೆ ಅಂತ. ಅಲ್ಲ, ಒಂದು ಸ್ಥಿತಪ್ರಜ್ಞತೆ ಅಂತ ಬರುತ್ತಲ್ಲ, ಭಗವದ್ಗೀತೆಯಲ್ಲಿ ಬರುತ್ತೆ ನೋಡಿ, ಸ್ಥಿತಪ್ರಜ್ಞ ಸ್ಥಿತಿ ಅಂತ. ಅಂದರೆ ಯಾವುದೂ ನನ್ನನ್ನು ನೋಯಿಸಲಾರದು, ನಾನು ಯಾರನ್ನು ನೋಯಿಸಲಾರೆ, ಆಮೇಲೆ ಯಾವುದು ನನ್ನನ್ನು ಬಾಧಿಸಲಾರದು, ನಾನು ಯಾರನ್ನು ಬಾಧಿಸೋದಿಲ್ಲ ಅಂತ ಒಂದು ಸ್ಥಿತಿ ಇದೆ. ಅದು ಹೇಳಿದರೆ ಈಗ ಫೇಸ್ಬುಕ್ಕಲ್ಲಿ ಇಲ್ಲೇ ಕೆಳಗಡೆ ಕಮೆಂಟ್ ಆಗ್ತಾರೆ, ಇವನು ಯಾರು ಹೇಳೋದೇನು ಹೇಳೋದಕ್ಕೆ
ಏನೋ ಮೂರ್ಖ ಹಿಂಗೆಲ್ಲ ಹಾಕ್ತಾರೆ. ಓಕೆ. ನೀವು ಆ ಥರ ಕಾಮೆಂಟ್ ನೋಡಿದಾಗ ಹೆಂಗಿರತ್ತೆ ನಿಮ್ಮ ರಿಯಾಕ್ಷನ್ಸ್? ನನಗೆ ಏನಲ್ಲ ಅಂದರೆ ನಗು ಬರುತ್ತಾ? ಒಬ್ಬ ಅಲ್ಲ ನಗು ಬರಲ್ಲ, ಅದು ನನಗೆ ಗೊತ್ತಾ ಜಗತ್ತು ಹೆಂಗೆ ಅಂತ. ಅದನ್ನ ಅದೇ ಆಗೋದು. ನೀವು ರಣರಂಗಕ್ಕೆ ಹೋಗಿ ನಿಂತಾಗ ಒಂದು ಬಾಣ ನೀವು ಗುರಿಯಲ್ಲದಿದ್ದರೂ ಯಾರೋ ಬಿಟ್ಟ ಬಾಣ ಬಂದು ನಿಮಗೆ ತಾಗತ್ತೆ, ತಾಗ್ಬೋದು, ಒರೆಸಿ ಹೋಗ್ಬೋದು, ತಾಗ್ಬೋದು, ಚುಚ್ಚಬೋದು, ಏನು ಮಾಡೋಕ್ಕಾಗಲ್ಲ. ಸೊ ನೀವು ಮಾತಾಡೋಕ್ಕೆ ಶುರು ಮಾಡಿದ ತಕ್ಷಣ ಅದಕ್ಕೊಂದು ಪ್ರತ್ಯುತ್ತರ ಬಂದೇ ಬರುತ್ತೆ. ನಾವು ಯಾವಾಗ ವರಿ ಮಾಡಬೇಕಂದ್ರೆ ಪ್ರತ್ಯುತ್ತರವೇ ಬರದೇ ಹೋದರೆ ದೆನ್ ಯುವರ್ ಇರ್ರೆಲೆವೆಂಟ್ ಅಂತ. ಯಾರು ಏನು ಹೇಳದೇ ಇದ್ರೆ ಇದೆಯಲ್ಲ, ಒಂದೋ ಚಪ್ಪಳ ತಟ್ಟಿ ಅಥವಾ ಎದೋಗಿ ಎರಡೂ ಮಾಡದೇ ಇದ್ರಿ ಅಂದರೆ ನೀನು ಮಾತಾಡ್ತಾನೆ ಪ್ರೆಸೆನ್ಸೇ ಇಲ್ಲ, ಅಲ್ಲಿ ಪ್ರೆಸೆನ್ಸೇ ಇಲ್ಲ ಅಂತ ಆಗುತ್ತಲ್ಲ, ಅದು ಮೋಸ್ಟ್ ಡಿಸ್ಟರ್ಬಿಂಗ್. ಓಕೆ. ಇನ್ನು ಪ್ರವಾಸ ಮತ್ತು ಈ ಸುತ್ತಾಡೋದ್ರ ಬಗ್ಗೆ ನೀವು ಹೇಳ್ತಾ ಇದ್ರಿ. ಪ್ರವಾಸ ತುಂಬ ನೀವು ಮಾಡ್ತಿರ್ತೀರಾ. ನಿಮ್ಮ ಕಲ್ಪನೆಯ ಒಂದು ಪ್ರವಾಸವೇ ಬೇರೆ ಅಂತ ನೀವು ನನಗೆ ಎಕ್ಸ್ಪ್ಲೈನ್ ಮಾಡಿದ್ರಿ ಆವಾಗ. ನಾನು ಯಾವ ಜಾಗಕ್ಕೆ ಹೋಗ್ತೀನಿ ಅನ್ನೋದಕ್ಕಿಂತಲೂ ನಾನು ಯಾರ ಜೊತೆಗೆ ಹೋಗ್ತೀನಿ ಅನ್ನೋದು ನಂಗೆ ಬಹಳ ಮುಖ್ಯ ಆಗುತ್ತೆ ಇತ್ತೀಚೆಗೆ ಅಂತ ಹೇಳ್ತಾ ಇದ್ರಿ. ಅಂದರೆ ಈ ಯೋಚನೆ ಬರೋದಕ್ಕೆ ಏನು ಕಾರಣ? ಇಲ್ಲ, ಜಾಗ ಇದೆಯಲ್ಲ, ಈ ಜಾಗನ ಯಾರು ಬೇಕಾದ್ರೂ ನೋಡ್ಬೋದು. ನನಗೆ ನನ್ನ ಫ್ರೆಂಡ್ ಒಬ್ಬರು ಸಿನಿಮಾ ಇಂಡಸ್ಟ್ರಿಯ ಫ್ರೆಂಡು, ನಾನು ಶಬರಿಮಲೆಗೆ ಹೋಗಿದ್ದೆ ಭಾಳ ಹಿಂದೆ, ಔಟ್ ಆಫ್ ಕ್ಯೂರಿಯಾಸಿಟಿ. ಕಪ್ಪು ಬಟ್ಟೆಯಲ್ಲಿ ಹಾಕೊಂಡು ಹೋಗಿದ್ದೆ. ಓಕೆ. ನನಗೆ ಕಾಡು ಇಷ್ಟ. ಹಾಡು ಕೇಳಿದ್ದೆ, ಪಳ್ಳಿ ಕೆಟ್ಟು ಶಬರಿಮಲೈಕು ಕಲ್ಲು ಮುಳ್ಳು ಕಾಲಕ್ಕೆ ಮೆತ್ತೆ ಅಂತ ಒಂದು ಪದ್ಯ ಇದೆ. ಆ ಪದ್ಯದಲ್ಲಿ ಆ ಕಾಡನ್ನು ಭಾಳ ಚೆಂದ ವರ್ಣಿಸಿದ್ದಾನೆ. ನನಗೆ ಆ ಕಾಡಲ್ಲಿ ಹೋಗ್ಬೇಕಂತ ಆಸೆ ಇತ್ತು. ಅಲ್ಲಿ ಪಂಪಾ ಸರೋವರ, ಅದಕ್ಕೆ ಒಂದು ಊರಿಂದ ಒಂದು ದಿನ ಹೋಗಿದ್ದೆ ಇಲ್ಲಿಗೆ. ಅದು ಆಗ 18 ಕಿಲೋಮೀಟ್ರ್ ನಡಿಬೇಕಿತ್ತು, 18-19 ಕಿಲೋಮೀಟ್ರು ಕಾಡಲ್ಲಿ ನಡ್ಕೊಂಡು ಹೋಗಿ ಬಹಳ ಅದ್ಭುತವಾದ, ನನಗೆ ಇವತ್ತು ಆ ಕಾಡಿನ ಜ್ಞಾಪಕ ಇದೆ ಕಣ್ಣು ಮುಂದೆ. ಅದಾಗಿ ಸ್ವಲ್ಪ ದಿವಸ ಒಂದು ಬೆಂಗಳೂರಿಗೆ ಒಂದು ಸ್ವಲ್ಪ ದಿನಕ್ಕೆ ಒಬ್ಬರು ಅವ್ರು ಹೇಳಿದರು, ನಾನು ನಾಳೆ ಶಬರಿಮಲೆಗೆ ಹೋಗ್ತಾ ಇದ್ದೀನಿ ಅಂತ. ನಾನು ಅಂದ್ಕೊಂಡೆ ಅವರು ಹತ್ಕೊಂಡು ಹೆಂಗೆ ಹೋಗ್ತೀರಿ, ಎಷ್ಟು ದಿನ ಆಗುತ್ತೆ ಬರೋದು? ಸಂಜೆ ಬಂದುಬಿಡ್ತೀನಿ ಅಂತ. ಹೆಂಗೆ ಹೆಲಿಕಾಪ್ಟ್ರಲ್ಲಿ ಹೋಗ್ಬಿಡ್ತೀನಿ ಅಂತ. ಓಕೆ. ಹೆಲಿಕಾಪ್ಟ್ರಲ್ಲಿ ಶಬರಿಮಲೆಗೆ ಹೋಗಿ ವಾಪಸ್ ಬರೋದಾದರೆ ಅದು ಪ್ರಯಾಣವೇ ಅಲ್ಲ ಅಂತ. ಹೆಲಿಕಾಪ್ಟ್ರಿಗೆ ಅಲ್ಲಿ ನೀವು ಆ ಕಾಡಲ್ಲಿ ನಡ್ಕೊಂಡು ನನ್ನ ಸ್ನೇಹಿತರ ಜೊತೆ ಮಾತಾಡಿಕೊಂಡು ಅಲ್ಲಿ ಹೋದರೆ ದಟ್ ಇಸ್ ಜರ್ನಿ. ದ ಟ್ರಾವೆಲ್ ಈಸ್ ಇನ್ ಜರ್ನಿ ಅಂತ. ಅದಕ್ಕೆ ಟ್ರಾವೆಲ್ ಅಂತ ಕರೀತಾರೆ. ಅದಕ್ಕೆ ನಾಟ್ ಗೋಯಿಂಗ್ ಟು ದ ಡೆಸ್ಟಿನೇಷನ್. ಸೊ ಅದಕ್ಕೆ ಪ್ರಯಾಣ ಅಂತ ಕರೀತಾರೆ. ಪ್ರಯಾಣ ಅಂತಿರೋದು ಪಯಣದಲ್ಲಿ ಇರೋದು, ಅದು ಆ ಗುರಿ ಮುಟ್ಟೋದ್ರಲ್ಲ. ಹಾಗಾಗಿ ಟೂರ್ ಅಂದರೆ ಅದೇ, ಅದು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್. ಅದು ಎಲ್ಲಿಗೋ ಹೋಗೋದಲ್ಲ, ಅದು ಹೋಗ್ತಾ ಇರೋದು. ಹಾಗಾಗಿ ಅದು ಭಾಳ ಇಂಪಾರ್ಟೆಂಟ್ ನನಗೆ. ಇವತ್ತು ನನಗೆ ಚಿಕ್ಕಂದಿದ್ದಾಗ ಬೆಂಗಳೂರಿಗೆ ಬರ್ತಾಯಿದ್ದೆ, ವಾಪಸ್ ಹೋಗುವಾಗ ಆಗ ಒಂದು ಬಸ್ಸು ಮೈಸೂರು ಮೇಲೆ ಹೋಗ್ತಿತ್ತು. ಮೈಸೂರು ಸಂಪಾಜೆ ಘಾಟಿಯಾಗಿ ಸುಳ್ಳಿಯಾಗಿ ಹೋಗ್ತಾಯಿತ್ತು. ಅಲ್ಲಿ ನಂಗೆ ಭಾಳ ಖುಷಿ ಏನಂದರೆ, ಆ ಬಸ್ ಕೆಟ್ಟು ಹೋದರೆ ಭಾಳ ಖುಷಿಯಲ್ಲಿ, ಆ ಘಾಟಿ ರಸ್ತೆನಲ್ಲಿ ಕೆಟ್ಟು ಹೋಗಿ 1-2 ದಿನ ಅಲ್ಲಿ ಉಳಿದ್ರೆ ಭಾಳ ಖುಷಿ ಆಗುತ್ತೆ. 2 ಡೇಸ್ ಇಲ್ಲಿ ಇರ್ಬೋದಲ್ಲ, ಮನೆಗೆ ಹೋಗೋದಿರಲ್ಲ ಅಂತ. ನನಗೆ ಎಷ್ಟೋ ಸಲ ಊರಿಂದ ಬಂದಾಗ ಬೆಂಗಳೂರಿಗೆ ಹತ್ತಿರ ಬಂದ್ರೆ ಅಂದರೆ ಬೇಜಾರಾಗ್ಬಿಡೋದು, ಮನೆಗೆ ಹೋಗ್ಬೇಕಲ್ಲ ಅಂತ. ಓಕೆ. ಸೊ ನೀವು ಪ್ರಯಾಣವನ್ನೇ ತುಂಬ ಎಂಜಾಯ್ ಮಾಡ್ತೀರಾ? ನನಗೆ ಪ್ರಯಾಣವನ್ನೇ ಎಂಜಾಯ್ ಮಾಡ್ತಿರ್ತೀನಿ. ಅಂದರೆ ಒಂದು ಜರ್ನಿನಲ್ಲಿ ಒಂದು ಸೊಗಡು ಇರುತ್ತೆ, ಸೊಗಡು, ಒಂದು ಪವಾಡ ನಡೀತಾ ಇರುತ್ತೆ. ಅಂದರೆ ಒಂದು ರಕ್ತ ಸಂಚಾರ ಆಗದಿರಂಗೆ ನಾವೇ ಸಂಚಾರ ಆಗ್ತಿರ್ತೀವಲ್ಲ. ಓಕೆ. ವರ್ಲ್ಡ್ ಜಗತ್ತೇ ಭೂಮಿಯೇ ಸುತ್ತುತ್ತಾ ಇರುತ್ತೆ, ನಾವು ಅದರೊಳಗೆ ಸುತ್ತಾ ಇದ್ರೆ ಮಜಾ ಇರುತ್ತೆ. ಒಂದು ಅಚ್ಚರಿ ಇರುತ್ತೆ ಯಾವಾಗಲೂ, ಏನೋ ಒಂದಿರುತ್ತೆ. ಅದು ಯಾರೋ ಹೊಸ ಸಿಗ್ತಾರೆ, ಏನೋ ಸಿಗುತ್ತೆ, ಹೊಸ ಊರು ಈಗ ಕಂಡುಬಿಟ್ರೆ ಅದೇ ಮನೆ ಮಾಡು ಕಾಣಿಸ್ತಿರ್ಬೋದು, ಏನೋ ಹೊಸದು ಕಾಣ್ತಿರ್ಬೇಕು. ಜರ್ನಿ ಇಸ್ ಬ್ಯೂಟಿಫುಲ್ ಥಿಂಗ್. ಜರ್ನಿ ಅಂದರೆ ನೀವು ಇಡೀ ಯಾವುದೋ ದೇಶಕ್ಕೆ ಹೋಗಿರ್ಬೇಕಾಗಿಲ್ಲ, ಇಲ್ಲೇ ಬೆಂಗಳೂರಲ್ಲೇ ಒಂದು 4 ಹೊಸ ಏರಿಯಾಕ್ಕೆ ಹೋದರೆ ನಿಮಗೆ ಅದ್ಭುತವಾಗಿರುತ್ತೆ. ನಮ್ಮ ಮನೆ ಹಿಂದೆ ಒಂದು ಬೆಟ್ಟ ಇದೆ, ಅದೇ ಚೆನ್ನಾಗಿರುತ್ತೆ. ಆಮೇಲೆ ನಾವು ಇಲ್ಲೊಂದು ಕೃಷ್ಣರಾವ್ ಪಾರ್ಕ್ ಅಂತಿದೆ, ನೀವು ಅದಕ್ಕೆ ಪಾರ್ಕಿಗೆ ಹೋಗಿ, ಎವ್ರಿ ಡೇ ಇಸ್ ನ್ಯೂ. ಬೆಂಗಳೂರಂತೂ ಸೀಸನ್ಗಳು ಎಷ್ಟು ಬದಲಾಗ್ತಿದೆ ಅಂದರೆ, 2 ತಿಂಗಳಿಗೆ ಒಂದ್ಸಲ ಬೆಂಗಳೂರು ಚೇಂಜ್ ಆಗ್ತಿದೆ. ಹೌದು. ಈಗಂತೂ ಕಳೆದ 4-5 ತಿಂಗಳಂತೂ ಇದು ಅದ್ಭುತವಾದ ಬೆಂಗಳೂರು. ಹೌದು. ಈ ವರ್ಷ ತುಂಬ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಇನ್ನು ನೋಡಿ, ಇನ್ನು ಉಗ್ರವಾದ ಸೆಕೆ ಶುರು ಆಗುತ್ತೆ, ಅದು ಚೆನ್ನಾಗಿರುತ್ತಾಗ. ಆಮೇಲೆ ನಾವು ಹಳೆ ಕಾಲದಲ್ಲಿ ಸೆಕೆಯಲ್ಲಿ ಟೆರೆಸ್ ಮೇಲೆ ಮಲಗ್ತಾಯಿದ್ವಿ, ಅದು ಚೆನ್ನಾಗಿರೋದು. ಸೊ ನೀವು ಎಲ್ಲದರಲ್ಲೂ ಖುಷಿಯನ್ನು ಹುಡುಕ್ತೀರಾ, ಸಂತೋಷನ ಹುಡುಕ್ತೀರಾ ಅಂತ ನನಗೆ ಸಮ್ಮರೈಸ್ ಆಯಿತು. ಎಲ್ಲ ಸಿಗ್ತಾ ಇರುತ್ತೆ ಹುಡುಕ
ಅಲ್ಲೇ ಇರುತ್ತದೆ. ಇಲ್ಲ ಜೋಗಿ ಸರ್, ತುಂಬ ಅದ್ಭುತವಾಗಿ ಮಾತಾಡಿದ್ರು. ಲೈಫಿನ ಬಗ್ಗೆ ನಿಮ್ಮ ದೃಷ್ಟಿಕೋನ ನಾನು ತುಂಬ ಸಲ ನಿಮ್ಮ ಹತ್ರ ಮಾತಾಡುವಾಗ ನಂಗೆ ಆಶ್ಚರ್ಯ ಆಗ್ತಾ ಇತ್ತು. ಅಂದರೆ ಇಷ್ಟು ಸಿಂಪಲ್ಲಾಗಿ ಲೈಫನ್ನು ಅಕ್ಸೆಪ್ಟ್ ಮಾಡೋದಿರತ್ತಲ್ಲ, ಅದು ತುಂಬ ಕಡಿಮೆ ಜನಕ್ಕೆ ಆ ಕಲೆ ಬರೋದು, ಎಲ್ರಿಗೂ ಆ ಕಲೆ ಬರಲ್ಲ. ಅಂದರೆ ಜೀವನವನ್ನು ನಾವು ಕಾಂಪ್ಲಿಕೇಟ್ ಮಾಡ್ತಾನೇ ಹೋಗ್ತೀವಿ, ಎರಡು ಕಾರಣ ನಮ್ಗೆ ಇದೆ. ಗೊತ್ತಿಲ್ಲದೆ ಆ್ಯಡ್ ಆಗ್ತಾ ಹೋಗುತ್ತೆ ಕಾಂಪ್ಲಿಕೇಶನ್ಸ್. ಎರಡು ಕಾರಣ ಇದೆ. ಒಂದು, ನನಗಿರೋದು ಒಂದೇ ಜೀವನ, ಎಲ್ರಿಗೂ ಇರೋದು ಒಂದೇ ಜೀವನ. ಆಮೇಲೆ ನನಗೆ ಪುನರ್ಜನ್ಮದಲ್ಲಿ ನಂಬಿಕೆ ಇಲ್ಲ. ಇಲ್ಲ ಇಲ್ಲ ಯಾಕಿಲ್ಲ ಸರ್? ನಂಗೆ ನಂಬಿಕೆ ಇಲ್ಲ. ಅದಂದರೆ ನನಗೆ ಈ ಜನ್ಮನೇ ಮುಗೀತು. ಈ ಜನ್ಮ ಆದಮೇಲೆ ನಂಗೆ ಗೊತ್ತಿಲ್ಲ. ಸೊ ಹಾಗಾಗಿ ಈ ಒಂದು ಎಷ್ಟೋ ಅದರಲ್ಲಿ ಗೊತ್ತಿಲ್ಲದೆ ಕಳೆದು ಹೋದ, ಅಂದರೆ ಅನ್ಕಾನ್ಷಿಯಸ್ ಅಂದರೆ ಅಪ್ರಜ್ಞಾಪೂರ್ವಕವಾಗಿ ಕಳೆದಂಥ ಘಟನೆ ಸಮಯ ಇರುತ್ತಲ್ಲ ಜೀವನದಲ್ಲಿ, ಅದು ತುಂಬ ಇರುತ್ತದೆ. ಅಂದರೆ ಅರಿವೇ ಇಲ್ಲದೆ, ಅಂದರೆ ನಿದ್ದೆನಲ್ಲಿ ಕಳೆದಿರ್ತೀವಿ. ಕಡಿಮೆ ನಿದ್ದೆ ಮಾಡಿದಷ್ಟು ಜಾಸ್ತಿ ಆಯಸ್ಸು. ಇದ್ರೆ 50 ವರ್ಷದಲ್ಲೇ 25 ವರ್ಷ ನಿದ್ದೆ ಮಾಡಿಬಿಟ್ರೆ ನಿಮಗೆ ಸಿಗದೆ 25 ವರ್ಷ. ಹೌದು. ಆದರೆ ಇವಾಗ ಮೆಡಿಕಲ್ ಸಜೆಷನ್ಸ್ ಎಲ್ಲವೂ ಕೂಡ 8 ಗಂಟೆ ನಿದ್ದೆ ಮಾಡಲೇಬೇಕು, ಮಿನಿಮಮ್ ನಿದ್ದೆ ಬೇಕೇ ಬೇಕು ಅಂತ. ಡಾಕ್ಟ್ರುಗಳು ಬೈಬಾರ್ದು. ಮೆಡಿಕಲ್ ಇಸ್ ಎ ಮಿತ್. ಓಕೆ, ಮೆಡಿಕಲ್ ಅಂತ ದಿಸ್ ನಥಿಂಗ್ ಕಾಲ್ ಮೆಡಿಕಲ್. ಅಂದರೆ ಈ ದೇಹಕ್ಕೆ ಏನು ಬೇಕು ಅಂತ ದೇಹನೇ ನಿರ್ಧಾರ ಮಾಡಬೇಕು. ನೀವು ಹೊರಗಡೆಯಿಂದ ಏನಾದ್ರು ತುಂಬಿಸ್ಕೊಂಡು ಹಾಳು ಮಾಡಿಕೊಂಡ್ರೆ ಹಾಳಾಗುತ್ತೆ ಹೊರತು, ಅದರ್ವೈಸ್ ಅದಕ್ಕೆ ಗೊತ್ತಿದೆ ಏನು ಬೇಕು ಅಂತ, ಎಷ್ಟೊತ್ತು ನಿದ್ದೆ ಮಾಡಬೇಕು ಅಂತ ಬಾಡಿಗೆ ಗೊತ್ತಿದೆ. ಡೋಂಟ್ ಡಿಕ್ಟೇಟ್ ಯುವರ್ ಬಾಡಿ. ಯಾರೋ ಬೇರೆಯವ್ರನ್ನ ಡಿಕ್ಟೇಟ್ ಮಾಡಿದರೆ ಅವರು ನೀವು ಮಾತು ಕೇಳ್ಬೋದು, ದೇಹ ಕೇಳಲ್ಲ. ಅದು ರೆಸಿಸ್ಟ್ ಮಾಡ್ತಾ ಇರುತ್ತೆ. ಹಾಗಾಗಿ ನನಗೆ 3 ಗಂಟೆ ನಿದ್ದೆ ಸಾಕು ಅಂತಿದ್ದರೆ ನಾನು 3 ಗಂಟೆ ಆದ ತಕ್ಷಣ ಎಚ್ಚರ ಆಗಿಬಿಡುತ್ತೆ. ನೀವು ಆಮೇಲೆ ಮಾತ್ರೆ ತಗೊಂಡು ಪುನಃ ಹೊದ್ದುಕೊಂಡು ಮಲಗಿ, ಅದು ಬಾಡಿಗೆ ಹಿಂಸೆ ಕೊಡ್ತಾ ಇರ್ತೀರ. ಅದು ಆಮೇಲೆ ಫುಡ್ ತಿನ್ನೋ ವಿಚಾರದಲ್ಲೂ ಅಷ್ಟೇ, ಅಥವಾ ಎಲ್ಲ ವಿಚಾರದಲ್ಲೂ ಅಷ್ಟೇ, ಬಾಡಿಗೆ ಹಿಂಸೆ ಕೊಡಬಾರ್ದು. ಮನಸ್ಸಿಗೆ ಹೆಂಗೆ ಕೊಡಬಾರ್ದು ಹಾಗೆ. ಯಾರೋ ದೊಡ್ಡವರು ಹೇಳಿರೋದು, ಅಂದರೆ ನಾವು ಸತ್ ಮೇಲೆ ಹೆಂಗೂ ಮಲ್ಕೊಂಡೇ ಇರ್ತೀವಿ, ಸೊ ಬದುಕಿರೋವಾಗ ನಡೀತಾನೆ ಇರಿ, ಏನಾದರೂ ಆ್ಯಕ್ಟಿವ್ ಆಗಿರಿ ಯಾವಾಗಲೂ ಕೂಡ. ನಿದ್ದೆ ಅಂತ ಯಾವಾಗಲೂ ಅದ್ರ ಕಡೆಗೆ ಗಮನ ಕೊಡಬೇಡಿ ಅಂತ. ಸೊ ಇದು ಒಂದು ಕಡೆಗಿರುತ್ತೆ. ಇನ್ನೊಂದು ಕಡೆ 8 ಗಂಟೆ ನಿದ್ದೆ ಮಾಡಿಲ್ಲ ಅಂದರೆ ಏನೇನು ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ಬರುತ್ತೆ ಅಂತ ಇಷ್ಟದಲ್ಲಿ ಇಷ್ಟೇ ಬರುತ್ತೆ ಬೆಳಗ್ಗೆ ಎದ್ದು ಮೊಬೈಲ್ ನೋಡಿದ್ರೆ. ಹೌದು. ಸೊ ಎರಡೂ ಒಂದಕ್ಕೊಂದು ನೋಡಿ, ಅದು ಇನ್ನೊಂದು ಜಗತ್ತು, ಅಂದರೆ ತದ್ವಿರುದ್ಧ ಥರ ಅನಿಸುತ್ತೆ. ಅದು ಇವತ್ತು ನಾನು ಹೇಳಿದ್ನಲ್ಲ, ವರ್ಚುವಲ್ ವರ್ಲ್ಡಲ್ಲಿ ಪ್ರತಿಯೊಬ್ಬರು ಡಾಕ್ಟ್ರುಗಳೇ. ಸೊ ನೀವೇನು ಕುಡಿಬೇಕು, ಏನು ತಿನ್ನಬೇಕು ಅದೆಲ್ಲ ಅವರೇ. ಅಂದರೆ ಅವರಿಗೆ ವರ್ಕ್ ಆಗಿರ್ಬೋದು ಅದು. ಯು ರೀಡ್ ಇಟ್, ಯು ವಾಚ್ ಇಟ್ ಆ್ಯಂಡ್ ಎಂಜಾಯ್ ಇಟ್ ಆ್ಯಂಡ್ ಫರ್ಗೆಟ್ ಇಟ್. ಮನಸ್ಸು ತಗೋಬೇಡಿ, ಅದನ್ನು ಪಾಲಿಸಬೇಡಿ ಅಂತ. ಓಕೆ, ಥ್ಯಾಂಕ್ ಯು ಜೋಗಿ ಸರ್. ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡಿದ್ದಕ್ಕಾಗಿ, ಆಮೇಲೆ ಸುಮಾರು ವಿಚಾರಗಳನ್ನು ಮುಕ್ತವಾಗಿ ಹಂಚಿಕೊಂಡ್ರಿ, ಸುಮಾರು ಆಯಾಮಗಳನ್ನು ಕೊಟ್ರಿ ಲೈಫಿನ ಬಗೆಗೆ, ಯೋಚನೆಗಳ ಬಗೆಗೆ, ಆಮೇಲೆ ಜೀವನವನ್ನು ನಾವು ಹೇಗೆ ನಡೆಸಬೇಕು, ನಾವು ನಮಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ಬೇರೆಯವ್ರಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ನಮ್ಮ ಲೈಫಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ಬೇರೆಯವರ ಪಾತ್ರ ಎಷ್ಟಿರಬೇಕು ನಮ್ಮ ಜೀವನದಲ್ಲಿ ಅಂತ ಬಹಳ ಅದ್ಭುತವಾದ ಸಜೆಷನ್ ಕೂಡ. ಯಾಕಂದರೆ ತುಂಬ ಈಗಿನ ಒಂದು ಲೈಫ್ ಸ್ಟೈಲಿಗೆ ಬಹಳ ಮುಖ್ಯವಾಗಿ ಬೇಕಾಗಿದ್ದು, ನಮ್ಮ ಜೀವನವನ್ನು ನಾವು ನಿರ್ಧರಿಸಬೇಕಾ, ಬೇರೆಯವ್ರು ನಿರ್ಧರಿಸಬೇಕಾ, ಸಮಾಜ ನಿರ್ಧರಿಸಬೇಕಾ, ಅಥವಾ ಈ ವರ್ಚುವಲ್ ವರ್ಲ್ಡ್ ನಿರ್ಧರಿಸಬೇಕಾ ಅನ್ನೋದು ಬಹಳ ಗೊಂದಲಮಯವಾಗಿ ನಾನು ಸಾಕ್ತಾ ಇರೋ ಟೈಮ್ ಇದು. ಸೊ ನಿಮ್ಮ ಈ ಮಾತು ತುಂಬ ಇನ್ಸ್ಪೈರಿಂಗ್ ಇತ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮತ್ತೆ ಸಿಗೋಣ, ಮಾತಾಡೋಣ. ಖಂಡಿತ. ಮತ್ತೆ ನೀವು ಬರೀರಿ, ನಿಮ್ಮ ಪುಸ್ತಕ ನಾವು ಓದ್ತೀವಿ, ಸಿಗೋಣ, ಮತ್ತೆ ಪ್ರವಾಸ ಹೋಗೋಣ.